ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಜೊತೆ ಇವತ್ತು ಯುವ ರೈತರಾದಂಥ ಮಂಜು ಅವರು ಇದ್ದಾರೆ. ಎಮ್ಮೆಕೊಪ್ಪಲು ಹುಣಸೂರು ತಾಲೂಕು. ಮಂಜು ಅವರು, ಈಗ ಶುಂಠಿ ಹಾಕಿ ಎಷ್ಟು ದಿನ ಆಯ್ತಿದ್ದು? ಸರ್ ಇದು ಹಾಕಿ 2.5 ತಿಂಗಳಾಯ್ತು ಸರ್. 2.5 ತಿಂಗಳು. ಶುಂಠಿ ಹಾಕುವಾಗ ಏನೇನು ಕೊಟ್ಟಿದ್ರಿ? ಭೂಮಿ ಪವರ್ ಮತ್ತೆ ಪ್ರೋಮ್ ಆರ್ಗಾನಿಕ್ DAP ಆರ್ಗಾನಿಕ್ ಕಾಂಬಿನೇಷನ್ ಟೆಕ್ನಾಲಜಿ ಪ್ರಾಡಕ್ಟ್ ಕೊಟ್ಟಿದ್ರಿ. ಈಗ ನೀವೇನ್ ಕೈಲಿ ಇಟ್ಕೊಂಡಿದ್ದೀರಲ್ವಾ, ಎಷ್ಟು ವರ್ಷದಿಂದ ಬಳಕೆ ಮಾಡ್ತಾ ಇರೋ ಉತ್ಪನ್ನಗಳು? ಸರ್ ಇದನ್ನ 4 ವರ್ಷದಿಂದ ಬಳಕೆ ಮಾಡ್ತಾ ಇದೀವಿ ಸರ್. 4 ವರ್ಷದಿಂದ. ಸೊ ಈಗ ಮೊದಲು ಈ ಉತ್ಪನ್ನಗಳು ಬಳಕೆ ಮಾಡೋ ಮೊದಲು ಏನ್ ಅನ್ಸ್ತಿತ್ತು ನಿಮ್ಗೆ? ಮಾಮೂಲಿ ಇಂಗ್ಲಿಷ್ ಅಂಡ್ ಮೆಡಿಸಿನ್ ಮಾಡ್ತಿದ್ದೋ. ಇದ್ ಮಾಡ್ಸಾದ್ಮೇಲೆ ಇಳುವರಿ ಚೆನ್ನಾಗ್ ಬಂತು, ಗಿಡ ಸೈನಿಂಗ್ ಆಗಿತ್ತು, ಉದ್ದಾಗ ಬೆಳೆದಿತ್ತು ಸರ್, ಚೆನ್ನಾಗಿತ್ತು. ಈಗ ಹೋದ್ ಸತಿ ನೀವ್ ಎಷ್ಟು ಮೂಟೆ ಹಾಕಿದ್ರಿ? ಹೋದ್ ಸಲ ಒಂದ್ 20 ಮೂಟೆ ಹಾಕಿದ್ವು ಸರ್. 20 ಮೂಟೆ. ಎಷ್ಟು ಮೂಟೆ ಇಳು ಬಂದಿತ್ತು ಸರ್? ಹೋದ್ ಸಲ ಎಲ್ಲ 200 ಚಿಲ್ಲರೆ. ಈ ಪ್ರಾಡಕ್ಟ್ ಬಳಸಿದಾಗ ಒಂದ್ 400 ಚಿಲ್ಲರೆ ಬೀಳ್ತದೆ. 400 ಚಿಲ್ಲರೆ ಇಳು ಬಂತು. ಅಂದ್ರೆ ಈಗ ನಿಮ್ ತಂದೆ ಏನಂತಾರೆ ಉತ್ಪನ್ನಗಳ ಬಗ್ಗೆ? ಆಸೆ ಮಾಡ್ತಾರೆ, ಚೆನ್ನಾಗಿರ್ತದೆ, ಸ್ಪ್ರೇ ಮಾಡ್ಬೇಕು, ತಕೋಬೇಕು ಅಂತ ಹೇಳ್ತಾರೆ ನಿಮ್ ತಂದೆಯವರು. ಈಗ ಆಲ್ರೆಡಿ ಇದಕ್ಕೇನು ಭೂಮಿ ಉಪಚಾರ ಮಾಡಿದೀರಾ? ಮಾಮೂಲಿ ನ್ಯೂಟ್ರಕ್ಕಿಂಗು, ಪ್ರೀಮಿಯಮ್, ಯೂಮಿಕ್ ಆಸಿಡ್, ಒಂದು ಕ್ರೋ ಎಲ್ಲ ಅರ್ಧ ಒಂದ್ ಬ್ಯಾರಲ್ ಕ್ರಂಚಿಂಗ್ 4 ಬ್ಯಾರಲ್ ಮಾಡಿದ್ದೇವೆ ಸರ್. 4 ಬ್ಯಾರಲ್ ಮಾಡಿದೀರಾ? ಈಗ ನಿಮ್ಮ ಬ್ಯಾಚ್ ಅಲ್ಲಿ ಹಾಕಿರೋ ಶುಂಠಿಗೂ ನಿಮ್ ಶುಂಠಿಗೆ ಏನ್ ಅನ್ಸುತ್ತೆ? ನಮ್ ಶುಂಠಿಗೆ ನೋಡಕ್ ಒಂದ್ ಸ್ವಲ್ಪ ಚೆನ್ನಾಗ್ ಕಾಣಿಸುತ್ತೆ ಕಣ್ಣಿಗೆ, ಆರೋಗ್ಯಕರ. ಮತ್ತೆ ಮೊಳಕೆ ಪ್ರಮಾಣ ಚೆನ್ನಾಗ್ ಬಂದಿದೆ? ಚೆನ್ನಾಗ್ ಬಂದಿದೆ ಸರ್. ಈಗ ನೀವು ಧೈರ್ಯವಾಗಿ ಉತ್ಪನ್ನಗಳು ಬಳಕೆ ಮಾಡ್ತಾ ಇದೀರಾ? ಮಾಡ್ತಾ ಇದೀವಿ ಸರ್. ಈಗ ಈ ಉತ್ಪನ್ನಗಳ ಬಗ್ಗೆ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಕೇಳಿದ್ರೆ ಚೆನ್ನಾಗಿರ್ತದೆ, ತಕೊಳ್ಳಿ, ಬನ್ನಿ, ಸ್ಪ್ರೇ ಮಾಡಿ, ಬಳಕೆ ಮಾಡಿ ಅಂತ ಹೇಳ್ತೀರಾ? ಈಗ ಗೊಬ್ಬರನು ಹಾಕ್ತಾ ಇದೀರಾ? ಗೊಬ್ಬರನು ಭೂಮಿ ಪವರ್ ಮತ್ತೆ ಮೈಕ್ರೋರೈಜಾ, ಪ್ರೋಮೋ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾ ಇದೀರಾ? ಈಗ ನೀವು ಕಳೆದ 4 ವರ್ಷದಿಂದ ಸತತವಾಗಿ ಉತ್ಪನ್ನಗಳು ಬಳಕೆ ಮಾಡ್ತಾ ಇದೀವಿ. ಬಳಕೆ ಮಾಡ್ತಾ ಇದೀರಾ. ಇದ್ ಬಿಟ್ಟು ಬೇರೆ ಯಾವ್ದೋ ಕಂಪ್ನಿ ಯೂಸ್ ಮಾಡಿದ್ರೆ ಅಷ್ಟೊಂದು ರಿಸಲ್ಟ್ ಬೈತಿದ್ರು, ಬೇರೆ ತಗೊಂಡ್ ಬಳಕೆ ಮಾಡಿದ್ರು ಅಂತ. ಹಾಗಾಗಿ ಮತ್ತೆ ಫೋನ್ ಮಾಡಿ ತಗೊಂಡ್ರಿ ಪ್ರಾಡಕ್ಟ್, ಉತ್ಪನ್ನಗಳು ಬೇಕು ಅಂತ. ಹಾಗಾಗಿ ಈಗ ನಮ್ಗೆ 100% ನಂಬಿಕೆ ಇದೆ ಪ್ರಾಡಕ್ಟ್ ಬಗ್ಗೆ ಯಾವುದೇ ರೀತಿ ಡೌಟ್ ಇಲ್ಲ. ಮತ್ತೆ ಈ ಬಳಕೆ ಮಾಡಿದ್ಮೇಲೂ ಮಾಡೋಕ್ಕಿಂತ ಮೊದ್ಲು ವ್ಯತ್ಯಾಸ ನಿಮ್ಗೆ ಗೊತ್ತಾಗುತ್ತೆ. ಈಗ ಹೊಗೆ ಸೊಪ್ಪು ಇದೆ, ಹೊಗೆ ಸೊಪ್ಪು ಸ್ಪ್ರೇ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದೀರಾ? ಹೌದು. ಈಗ ತುಂಬಾ ಜನ ಆಲ್ರೆಡಿ ಬಳಕೆ ಮಾಡಿದಾರೆ. ಹೊಗೆ ಸೊಪ್ಪಿಗೆ ಒಳ್ಳೆ ಕ್ಯೂರಿಂಗ್ ಇದೆ, ರಿಸಲ್ಟ್ ತುಂಬಾ ಚೆನ್ನಾಗಿರ್ತದೆ, ಬಳಕೆ ಮಾಡಿ. ಜೊತೆಗೆ ಗೊಬ್ಬರ ಆಲ್ರೆಡಿ ಹಾಕ್ತಾ ಇದೀರಾ, ಗ್ರೀನ್ ಪ್ಲಾಂಟ್ ಟೆಕ್ನಾಲಜಿದು ಶುಂಠಿಗೆ ಹಾಕಿ. ಒಳ್ಳೇದಾಗ್ಲಿ. ಮಣ್ಣನ್ನ ಆರೋಗ್ಯ ಪಡಿಸ್ಕೊಳ್ಳಿ. ಈಗ ಮಣ್ಣು ಆರೋಗ್ಯ ಆದಷ್ಟು ಇಳುವರಿ ಚೆನ್ನಾಗಿರ್ತದೆ, ಬೆಳೆ ಚೆನ್ನಾಗಿರ್ತದೆ, ರೈತನಿಗೆ ಲಾಭದಾಯಕ, ಖುಷಿ ಆಗುತ್ತೆ. ಈಗ ನಾವು ಪದೇ ಕೃಷಿ ಮಾಡ್ತಾ ಮಣ್ಣು ಹಾಳು ಮಾಡ್ಕೊಂಡ್ರೆ ಏನಾಗುತ್ತೆ? ಹಾಳಾಯ್ತದೆ. ಮಣ್ಣು ಹಾಳಾದ್ರೆ ವ್ಯವಸಾಯ ಹಾಳಾಯ್ತದೆ. ವ್ಯವಸಾಯ ಅಂದ್ರೆ ಖರ್ಚು ಜಾಸ್ತಿ ಆಗುತ್ತೆ, ವ್ಯವಸಾಯ ಲಾಸ್ ಆಗತ್ತೆ, ಕೃಷಿ ಲಾಸ್ ಆಗತ್ತೆ. ಉತ್ಪನ್ನಗಳು ಅಷ್ಟೊಂದು ಗುಣಮಟ್ಟ ಬೆಳೆಯಕ್ ಆಗೋದಿಲ್ಲ. ಹಾಗಾಗಿ ಒಳ್ಳೇದಾಗ್ಲಿ, ರೆಗ್ಯುಲರ್ ಆಗಿ ಬಳಕೆ ಮಾಡಿ. ತುಂಬಾ ರೈತರಿಗೆ ನೀವು ಆಲ್ರೆಡಿ ಹೇಳಿದಿರ, ಈಗ ನಾಳೆ ಯಾರು ನಾಡ್ದು ಬೇಕು ಅಂತ ಹೇಳಿದಿರ ಮತ್ತೆ ಉತ್ಪನ್ನಗಳು. ಸೊ ತುಂಬಾ ಧನ್ಯವಾದಗಳು ನಿಮ್ಮ ಅನಿಸಿಕೆನ ಹಂಚ್ಕೊಂಡಕ್ಕೆ. ನೆಕ್ಸ್ಟ್ ಇದೇ ಶುಂಠಿ ಜಾಗದಲ್ಲಿ ಇನ್ನೊಂದು 2 ತಿಂಗಳು 3 ತಿಂಗಳು ಬಿಟ್ಕೊಂಡು ವಿಡಿಯೋ ಮಾಡೋಣ. ಓಕೆ ಸರ್. ಒಳ್ಳೇದಾಗ್ಲಿ ಮಂಜು. ಥ್ಯಾಂಕ್ಸ್ ಸರ್. ಓಕೆ, ಸೇವ್ ದ ಮದರ್.